ನೆಲಮಂಗಲದಲ್ಲಿ ಖತರ್ನಾಕ್ ಕಳ್ಳರ ಹಾವಳಿ ಜಾಸ್ತಿಯಾಗಿದ್ದು ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಕಳ್ಳರು ಕೈಚಳಕ ತೋರಿಸ್ತಾ ಇದ್ದಾರೆ. ಇಂದು ಕೂಡ ಅರಿಶಿನಕುಂಟೆಯಲ್ಲಿ ಒಂದೇ ರಾತ್ರಿಯಲ್ಲಿ ಸಾಲು ಸಾಲು ಮಳಿಗೆಗಳ ಡೋರ್ ಮುರಿದಿದ್ದು 2 ದಿನಸಿ ಅಂಗಡಿ, 1 ಬೇಕರಿ ಹಾಗೂ 1 ಹಾಲಿನ ಅಂಗಡಿ ಹೀಗೆ ಒಟ್ಟು 4 ಅಂಗಡಿಗಳಲ್ಲಿ ಕಳ್ಳತನ ಮಾಡಿ ಕೈಗೆ ಸಿಕ್ಕ ನಗದು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಘಟನೆ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು 10 ಗಂಟೆಗೆ ಹೋಗಿ ತಿರ್ಗ ಮತ್ತೆ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ 2 ಗಂಟೆ 3 ಗಂಟೆ ಟೈಮಲ್ಲಿ ಕಳ್ಳರು ಬಂದು ಅಂಗಡಿ ಶಟ್ರ್ ಇಟ್ಬಿಟ್ಟು ಒಳಗಡೆ ಬಂದು ಕ್ಯಾಶ್ ಬಾಕ್ಸಲ್ಲಿ ಒಂದು 2,000 ರಿಂದ 3,000 ರೂಪಾಯಿ ಕ್ಯಾಶ್ ಎತ್ತಿದ್ದಾರೆ. ಕ್ಯಾಶ್ ಹುಡ್ಕೋ ಟೈಮಲ್ಲಿ ಮೊಟ್ಟೆ ಎಲ್ಲ ಹೊಡೆದಾಕ್ಬಿಟ್ಟು ಹೋಗಿದ್ದಾರೆ ಸರ್. ಎಷ್ಟು ಜನ ಬಂದಿದ್ರು ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು ಮಾಹಿತಿ? ಸುಮಾರು ಒಂದು 3:47ರಂಗೆ ನಮ್ಮ CC ಕ್ಯಾಮ್ರಾ ಚೆಕ್ ಮಾಡಿದಾಗ 3:47ರಲ್ಲಿ 3 ಜನ ಒಂದು ಆಕ್ಸೆಸಲ್ಲಿ ಬಂದು ಫಸ್ಟು ಟ್ರೈ ಮಾಡಿದ್ರು. ಡೋರು ಒಂದು 10 ನಿಮಿಷ ಆದಮೇಲೆ ಡೋರ್ ಎತ್ತಿದ್ದಾರೆ. ಆ್ಯಕ್ಚುಲಿ ಒಂದು 4-5 ಗಾಡಿಗಳು ಓಡಾಡಿದೆ. ಒಂದು ಸ್ವಲ್ಪ ಹಿಂದೆ ಮುಂದೆ ಹೋಗಿ ಎಲ್ಲ ನೋಡಿದ್ದಾರೆ. ಆಮೇಲೆ ಯಾರು ಬರ್ದಿರೋದು ನೋಡಿ ಡೋರ್ ಎತ್ತಿ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ನಮ್ಮ ಕನ್ನಡೇಶ್ವರ ಪ್ಯಾಲೇಸ್ ಅಂತ ಅದ್ರ ಅಂಗಡಿಲಿ ಒಂದು ಸುಮಾರು ಒಂದು 4 ರಿಂದ 5 ಸಾವಿರ ಇದು ಅಂದರೆ ಕಾಯಿನ್ಗಳು, 50 ರೂಪಾಯಿ ನೋಟ್ಗಳು, 100 ರೂಪಾಯಿ ನೋಟ್ಗಳು ಥರ ಇತ್ತು. ಸೊ ಅದನ್ನು ಮಾತ್ರ ಎತ್ಕೊಂಡಿದ್ದಾರೆ. ಬೇರೆ ಏನು ವಸ್ತುಗಳು ಮುಟ್ಟಿಲ್ಲ. 3 ಜನ ಬಂದಿದ್ರು. ಒಬ್ಬರು ಹೋಗ್ತಾಯಿದ್ರು, ಒಬ್ಬ ಗಾಡಿನೇ ಆಗಿದ್ರು, ಇನ್ನೊಬ್ಬ ಹುಡುಗ ಚಿಕ್ಕ ಥರ ಅವನೇ ಜಾಸ್ತಿ ಆ್ಯಕ್ಟಿವಿಟಿ ಮಾಡಿದ್ರು. ಏನು ಜಾಸ್ತಿ ಪ್ರಮಾಣ ಏನೋ ಹೋಗಿದೆಯಾ ಅಮೌಂಟ್ಗಳು? ಅಷ್ಟೇ ಸರ್, ಒಂದು 4 ರಿಂದ 5 ಸಾವಿರ ಹೋಗಿದೆ. ನಮಗೆ ಆಮೇಲೆ ವಿಷಯ ತಿಳಿತು. ಮೇಲ್ಗಡೆ ಸುಂದರನಗರ ಸರ್ಕಲಿಂದ ನಮ್ಮದು ಆಂಜನೇಯ ರಥಬೀದಿ ರಸ್ತೆ ಅಂತ ಕರಿತೀವಿ, ಆ ರೋಡಲ್ಲಿ ಮಾತ್ರ ವೆಂಕಟೇಶ್ವರ ಬೇಕರಿಯಿಂದ ಒಂದು ಹೋಗಿದ್ದಾರೆ. ಅಲ್ಲಿ ಒಂದು 4 ರಿಂದ 5 ಸಾವಿರ ಹೋಗಿದೆ ಅಂತ ಹೇಳಿದ್ರು ಬೇಕರಿಗೂ.